ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮನುಷ್ಯ ಯಾವಾಗಲೂ ತನ್ನ ಆಲೋಚನೆಗಳಲ್ಲಿ ನಡೀತಾನೆ, ವಿಧೇಯತೆಯನ್ನು ಮರೆತು ಬಿಡ್ತಾನೆ. ಆದರೆ ದೇವರ ಎಲ್ಲ ವ್ಯವಹಾರಗಳು ಪ್ರೀತಿಯಿಂದಲೇ ಮಾಡಬೇಕು. ಮನುಷ್ಯರಿಂದ ದೇವರು ಯಾವಾಗಲೂ ತನ್ನ ಆಜ್ಞೆಗಳಿಗೆ ವಿಧೇಯತೆಯನ್ನು ಬಯಸ್ತಾನೆ. ವಿಧೇಯತೆಯನ್ನು ಕರ್ತನು ಬಯಸ್ತಾನೆ. ವಿಧೇಯರಾಗಬೇಕೆಂದು ಅವರಿಗೆ ಆಜ್ಞೆಗಳನ್ನು ಕೊಡಲಾಗ್ತದೆ. ಆದರೆ ದೇವರ ವಾಕ್ಯವನ್ನು ಅವರು ಸಂಪೂರ್ಣವಾಗಿ ಕೈಕೊಳ್ಳದೆ ಅವಿಧೇಯರಾಗಿ ಹೋದರು. ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಆಜ್ಞೆಗಳನ್ನು ನಮ್ಮ ಹೃದಯಗಳಲ್ಲಿ ಬರೀತಾನೆ. ಯಾಕೆಂದರೆ ಆತನಿಗೆ ವಿಧೇಯರಾಗಬೇಕೆಂದು ಅಷ್ಟು ಮಾತ್ರವಲ್ಲ, ಪ್ರೀತಿಯಿಂದ ಆತನಿಗೆ ನಾವು ವಿಧೇಯರಾಗಬೇಕು. ನಮ್ಮ ಆತ್ಮಗಳಲ್ಲಿ ನೆಲೆಸಿರುವಂತೆ ಆತನ ನಿಯಮಗಳು ಕೆಲಸ ಮಾಡೋದಕ್ಕೆ ಶುರುವಾಗ್ತವೆ. ಆತನ ಆಜ್ಞೆಗಳು ನಮ್ಮ ಹೃದಯದಲ್ಲಿ ಕೆಲಸ ಮಾಡೋದಕ್ಕೆ ಕೃಪೆ ಆಗ್ತದೆ. ದೇವರ ವಾಕ್ಯಕ್ಕೆ ನಾವು ವಿಧೇಯತೆಯಿಂದ ನಾವು ನಡೆದುಕೊಂಡರೆ, ದೇವರ ವಾಕ್ಯದ ಹಿಂಭಾಗ ನಾವು ಅನೇಕರನ್ನು ಲಕ್ಷಾಂತರ ಮಾರ್ಗವನ್ನು ನಾವು ನಡೆಸಿದರೆ ಅಗತ್ಯವಾಗಿ ನಾವು ಕರ್ತನ ಕೃಪೆ ನಮ್ಮನ್ನು ಆವರಿಸಿದೆ. ಕರ್ತನ ಕೃಪೆ ಬಹಳ ದೊಡ್ಡದು. ದೇವರ ಎಲ್ಲ ಆಜ್ಞೆಗಳು ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಬಂಧನದಿಂದ ಬಿಡಿಸುವುದಕ್ಕಾಗಿ ಆಗಿವೆ. ಎಲ್ಲ ಆಜ್ಞೆಗಳು ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸಿದ ತನ್ನ ಹೃದಯದಿಂದ ಬಂದಂಥವಾಗಿದ್ದಾವೆ. ಸಿನಾಯಿ ಬೆಟ್ಟದ ಮೇಲೆ ದೇವರು ಇಸ್ರಾಯೇಲರಿಗೆ ಕೊಟ್ಟಂಥ ಆಜ್ಞೆಗಳ ಕುರಿತು ಮೋಶೆ ಹೇಳಿದಂತೆ ಆತನು ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದಂಥ ಒಂದು ಧರ್ಮಶಾಸ್ತ್ರ ಇತ್ತು. ಅದನ್ನು ತನ್ನ ಜನರನ್ನು ಪ್ರೀತಿಸುವುದಕ್ಕಾಗಿ ಎಂಬುದಾಗಿ ಗುರುತಾಗಿತ್ತು. ದೇವರು ತನ್ನ ಆಜ್ಞೆಗಳನ್ನು ಕೊಟ್ಟನು, ಆ ಆಜ್ಞೆಗಳನ್ನು ನಿರಾಕರಿಸುವುದಕ್ಕಲ್ಲ, ಆ ಆಜ್ಞೆಗಳನ್ನು ನಿಮ್ಮ ಹೃದಯದ ಹಲಗೆಯ ಮೇಲೆ ಬರೆದುಕೊಳ್ಳುವುದಕ್ಕೆ ದೇವರು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ನಂಬಿಕೆ, ದೇವರಲ್ಲಿ ನಂಬಿಕೆ ಇಡು. ನಂಬಿಕೆ ನಮ್ಮಲ್ಲಿರುವುದಾದರೆ ಎಷ್ಟೇ ಕ್ರಯವಾದರೂ ಸರಿ ದೇವರ ಆಜ್ಞೆ ಸಂತೋಷದಿಂದ, ಆನಂದದಿಂದ ಅವಶ್ಯವಾದಂಥದ್ದೆಲ್ಲವೂ ನಡೀತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಈ ಚಿಕ್ಕ ಮಕ್ಕಳು ಸಂಕಟಗಳು ಬರ್ತವೆ, ನೋವುಗಳು ಬರ್ತವೆ, ಕಣ್ಣೀರು ಬರ್ತದೆ, ಹಿಂಸೆ ಬರ್ತದೆ. ಆದರೆ ನಿಜವಾದ ಸಂತೋಷ ಕರ್ತನಿಂದ ಬರ್ತದೆ. ನಿಜವಾದದ್ದು ಯೇಸು ಕರೆಯುತ್ತಾನೆ, ಪ್ರಾರ್ಥನಾ ಗೋಪುರದಿಂದ ಬರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 10 ನಾವು ನೋಡುವುದಾದರೆ, ಯೇಸು ಈ ಲೋಕದಲ್ಲಿ ಅತಿ ಸಂತೋಷವುಳ್ಳ ವ್ಯಕ್ತಿಯಾಗಿ ನಡೆದನು. ಆದರೂ ಆತನೇ ಬಾಧೆ ಸಂಕಟಗಳನ್ನು ತಾಳಿದ್ದರಲ್ಲಿ ಮೊದಲನೆಯವನು. ಜೀವನದ ಸರಳ ಮಾರ್ಗದಲ್ಲಿ ಹಾದು ಹೋಗದೆ ತಂದೆಯ ಚಿತ್ತವನ್ನು ಮಾಡೋದ್ರ ಮೂಲಕ ಆತನಿಗೆ ಸಂತೋಷವು ಸಿಕ್ಕಿತು. ತನ್ನ ತಂದೆಯ ಪರಿಪೂರ್ಣ ಪ್ರೀತಿಯುಳ್ಳವನಾಗಿದ್ದರಿಂದ ಯೇಸು ತಿಳಿದ ಕಾರಣ ಆತನು ಹಾದಿಯಲ್ಲಿ ತಂದೆ ಬರಮಾಡಿಕೊಂಡ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಪ್ರೀತಿಸಿದಂತೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಮ್ಮನ್ನು, ಯಾಕಂದರೆ ಯೇಸು ತಂದೆಯನ್ನು ನೋಡಿ ನೀನು ನನ್ನನ್ನು ಪ್ರೀತಿಸಿದಂತೆಯೇ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂದು ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಯೋಹಾನ 17ನೇ ಅಧ್ಯಾಯ 23ರಲ್ಲಿ ಆಗಿದೆ. ಲೋಕಕ್ಕೆ ತಿಳಿದು ಬರುವಂಥದ್ದು ಮೊದಲು ನಮ್ಮ ಹೃದಯವನ್ನು ನಾವು ಹಿಡಿದು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಎಲ್ಲ ಕ್ರೈಸ್ತರು ಪರಲೋಕದಲ್ಲಿ ಪ್ರೀತಿಯುಳ್ಳ ತಂದೆ ಎಂದು ಸಿದ್ಧಾಂತದ ಪೂರ್ವಕವಾಗಿ ನಂಬುತ್ತಾರೆ. ಆದರೆ ಯಾವಾಗಲೂ ಅವರು ಚಿಂತೆಯಲ್ಲಿರ್ತಾರೆ, ನೋವಿನಲ್ಲಿರ್ತಾರೆ, ಸಂಕಟದಲ್ಲಿರ್ತಾರೆ, ಹಿಂಸೆಯಲ್ಲಿರ್ತಾರೆ. ಅವ್ರಿಗಾಗಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಯಾರ್ಯಾರು ಚಿಂತೆ, ನೋವು, ಅವಮಾನ, ಹಿಂಸೆ, ದೇವರೇ ಮನೆಗೆ ಹಣ ಬೇಕು, ಮನೆ ಕಟ್ಟಿ ಮುಗಿಸೋದಕ್ಕೆ ಹಣ ಬೇಕು, ಈ ಥರ ಯಾರ್ಯಾರು ದೇವರೇ ಪ್ರಾರ್ಥನೆಗಳ ವಿಜ್ಞಾಪನೆಗಳನ್ನು ಕಳಿಸಿದ್ದೀರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ಯಾರ್ಯಾರ ಮನೆ ನಿಂತೋಗಿದೆಯೋ ಯೇಸುವಿನ ನಾಮದಲ್ಲಿ ಸಹಾಯ ಬರಲಿ, ಮನೆ ಕೆಲಸ ಪ್ರಾರಂಭ ಆಗೋದಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ.
ದೇವರೇ ಸಹಾಯ ಮಾಡು ಸ್ವಾಮಿ. ಅಣ್ಣಯ್ಯಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಆಶೀರ್ವದಿಸಯ್ಯ, ಆಶೀರ್ವದಿಸು, ಆಶೀರ್ವದಿಸು, ಆಶೀರ್ವದಿಸು.